ವೆಟರ್ನರಿ ಮೆಡಿಕಲ್ ಕಾಲೇಜ್ ಅದು ಸಿದ್ದರಾಮಯ್ಯನವರಿಗೆ ಏನು ಸಂಬಂಧ ಇದೆ? ಸಿದ್ದರಾಮಯ್ಯನವರು ಬಂದು ಯಾಕಾದ್ರೂ ಉದ್ಘಾಟನೆ ಮಾಡಿರುವಂತೆ. ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ವಾಲಿ ಮಂಜು ಅವರು ಪಶು ಸಂಗೋಪನಾ ಸಚಿವರಿದ್ದಾಗ ಸುಮಾರು 40 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿರ್ತಕ್ಕಂಥ ಅದಲ್ಲದೆ ನಿನ್ನೆ ಒಂದು 8 ದಿವಸದ ಹಿಂದೆ ಒಂದು ಸಚಿವ ಸಂಪುಟದಲ್ಲಿ ಅದೇ ವೆಟರ್ನರಿ ಮೆಡಿಕಲ್ ಕಾಲೇಜಿಗೆ ಇನ್ನುಳಿದಿರ್ತಕ್ಕಂಥ ಮೂಲಭೂತ ಸವಲತ್ತುಗಳನ್ನ ಪೂರ್ಣ ಮಾಡಲಿಕ್ಕೆ ಸುಮಾರು 82 ಕೋಟಿ ರೂಪಾಯಿಗಳು ಇವತ್ತು ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಆ 82 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಾನು ಅವರಿಗೆ ಕೇಳ್ಕೊಂಡೆ ಇನ್ನೂ 82 ಕೋಟಿ ಬೇಕು ಅಂತೇಳಿ ಅವರು ಸ್ವತಃ ಮುತುವರ್ಜಿ ವಹಿಸಿ ಸಚಿವ ಸಂಪುಟದಲ್ಲಿ ಅದನ್ನು ತರುವುದರ ಜೊತೆಗೆ ಇವತ್ತು 82 ಕೋಟಿ ರೂಪಾಯಿ ಉಳಿದಿರ್ತಕ್ಕಂಥ ಎಲ್ಲ ಮೂಲಭೂತ ಸವಲತ್ತುಗಳನ್ನು ಮಾಡಲಿಕ್ಕೆ 82 ಕೋಟಿ ಕೊಟ್ಟರು. ಅದರ ಜೊತೆಗೆ ಇವತ್ತು ಅಗ್ನಿಪಟ್ಟಣೆ ಇವತ್ತು ಕುಡಿ ನೀರಿನ ಸಮಸ್ಯೆ ಪ್ರತಿ ವರ್ಷ ಎದುರಾಗಬಾರ್ದು, ಪ್ರತಿಯೊಬ್ಬರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ದಿನದ 24 ಗಂಟೆಗಳ ಕಾಲ ನೀರಿನ ವ್ಯವಸ್ಥೆ ಆಗಬೇಕು ಅಂತ ತಿಳ್ಕೊಂಡು 120 ಕೋಟಿ ರೂಪಾಯಿದಲ್ಲಿ 24/7 ಕುಡಿ ನೀರಿನ ಯೋಜನೆಯನ್ನ ಇವತ್ತು ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ. ಇದು ಭಾರತೀಯ ಜನತಾ ಪಕ್ಷದವರು ಸ್ವಲ್ಪ ನೆನಪಿಗೆ ಬರಲಿ ಅಂತವ್ರು ಯಾರಾದ್ರೂ ನಿಮಗೆ ಸ್ವಲ್ಪ ಒಂದು ಫೋನ್ ಮಾಡಿ ಚಾಲು ಮಾಡಿ ಹೇಳಿದ್ರು, ಸೌದಿ ಅವರು ಹೇಳಿದರು, ಮತ್ತು ಇದ್ರ ಬಗ್ಗೆ ನಿಮ್ದು ಅಭಿಪ್ರಾಯ ಏನಾಗ್ತಿದೆ. ಇವತ್ತು 120 ಕೋಟಿ ರೂಪಾಯಿ ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ವೆಟರ್ನರಿ ಮೆಡಿಕಲ್ ಕಾಲೇಜಿಗೆ ದುಡ್ಡು ಕೇಳಕ್ ಹೋದಾಗ ಇದೇ ಯಡಿಯೂರಪ್ಪನವರು ನನಗೆ ಹೇಳಿದ್ದು, ಲಕ್ಷ್ಮಣ ಸೌದಿ ಅವರೇ ನನಗೆ ವಿಸಾ ತಗೊಳಕ್ ದುಡ್ಡೆಲ್ಲ ನಿಮಗೆ ದುಡ್ಡು ಕೊಡ್ಲಿ ಅಂತ. ಯಾರು? ಇದೇ ಯಡಿಯೂರಪ್ಪನವ್ರು ಬರ್ಲಿ ಎಲೆಕ್ಷನ್ಗೆ ಈ ಪ್ರಚಾರ ಬರ್ತಾರೆ. ಅಣ್ಣ ಸಾಹೇಬ್ ಜೊಲ್ಲೆ ಪರವಾಗಿ ಏನೋ ಅದಕ್ಕೆ ಬರಲ್ಲ, ಹಿಂದೆ ಬಂದು ಮಂಗಳಾರತಿ ಮಾಡ್ಕೊಂಡು ಹೋಗಿದ್ದಾರೆ, ಈಗ ಬಂದ ಹೆಣ್ಮಕ್ಳ ಮೇಲೆ ಮಂಗಳಾರತಿ ಮಾಡಿ ಕಳಿಸುವಂತ ಕೆಲಸ ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ಜನರಿಗೆ ಹೇಳ್ಬೇಕು. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರ ಬಂದ ಮೇಲೆ ನಮ್ಮ ತಾಲೂಕಿಗೆ ಏನ್ ಮಾಡಿದ್ದಾರೆ, ಇಡೀ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ, ಹೆಣ್ಮಕ್ಳಿಗೆ ಏನ್ ಮಾಡಿದ್ದಾರೆ, ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಮತದಾರರಿಗೆ ಮನವರಿಕೆ ಮಾಡಿದಾಗ ಮತದಾರರು ಬಿ ಇರ್ತಕ್ಕಂಥ ಕಾಂಗ್ರೆಸ್ ಹಾಕಬೇಕು ಮತ್ತು ಬಿಜೆಪಿಗೆ ಹಾಕಬೇಕು ಅಂತಕ್ಕಂಥ ಏನು ಇನ್ನೂ ತೀರ್ಮಾನ ಮಾಡದೇ ಇರ್ತಕ್ಕಂಥ ಬಿ ಕ್ಯಾಟಗರಿಯಲ್ಲಿ ಇರ್ತಾರಲ್ಲ ಅಂತವರಿಗೆ ಅಥಣಿಯಲ್ಲಿರ್ತಕ್ಕಂಥ ಅಥಣಿ ಮತಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳು ಮಾಡಿರ್ತಕ್ಕಂಥದ್ದು ಹೇಳಬೇಕು. ಅದರ ಜೊತೆಗೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಏನ್ ಮಾಡಿಕೊಟ್ಟು ಅಂತಕ್ಕಂಥದ್ದನ್ನು ಹೇಳ್ಬೇಕು. ಅವಾಗ ಬಿ ಇದ್ದದ್ದು